ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಲತು ವಸತಿ ಕಲ್ಯಾಣ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಏನು, ಮತ್ತು ಆ್ಯಕ್ಟರ್ ಹೆಸರು, ಡೈರೆಕ್ಟರ್ ಹೆಸರು, ಇನ್ನೂ ಹಲವಾರು ಮಾಹಿತಿಗಳನ್ನು ಮತ್ತು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಜೇತು ಜೋಸೆಫ್. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡಿದರೆ ಮೊದಲು ಬಿಜು ಮೆನೋನ್, ಜೋಶಿ ಗ್ರೇಗೆ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ 135 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಬಿಡುಗಡೆ ಆಗಿದ್ದ ದಿನಾಂಕ ಜನವರಿ 30, 2026ರಂದು ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಹೆಚ್ಚಿನ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತು ಆ್ಯಕ್ಟರ್ಸ್ಗಳಾಗಿರ್ಬೋದು ತುಂಬ ಇಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಸಿನಿಮಾವನ್ನು ನೋಡ್ತಾರೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ನೆಲ್ಸನ್ ಅನ್ನೋ ವ್ಯಕ್ತಿ ಇರ್ತಾರೆ. ನೆಲ್ಸನ್ಗೆ ಅವ್ರಿಗೆ ಒಂದು ಕ್ರೈಮ್ ಥ್ರಿಲ್ಲರು, ಒಂದು ಮೂವೀಸ್ಗಳನ್ನು ನೋಡಿಕೊಂಡು ಟೈಮ್ ಪಾಸನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಹಾರರ್ ಮೂವಿಗಳು ಮತ್ತು ಕ್ರೈಮ್ ಥ್ರಿಲ್ಲರ್ ಈ ರೀತಿ ಮೂವಿಗಳನ್ನ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಕೆಲವು ದಿನಗಳ ನಂತರ ಅವರಿಗೆ ಮೂವಿಗಳ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಮೂವಿಗಳಿಗೆ ಸ್ಕ್ರಿಪ್ಟ್ ಬರೆಯೋದಾಗಿರ್ಬೋದು, ಮತ್ತು ಅದ್ರ ಬಗ್ಗೆ ಎಲ್ಲನೂ ಕೂಡ ತಿಳ್ಕೊತಾ ಇರ್ತಾರೆ. ಮೂವಿಗಳ ಬಗ್ಗೆ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು. ಮತ್ತು ಡೈರೆಕ್ಟರ್ ಆಗಬೇಕು ಅಂತ ತುಂಬ ಕನಸನ್ನು ಕಂಡಿರ್ತಾರೆ. ಆದರೆ ನೆಲ್ಸನು ಏನೋ ಒಂದು ಕಾರಣದಿಂದ ಅವರು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಆದರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೋ ಇಲ್ಲ ಯಾರೋ ಸಾಯಿಸಿದಾರೋ ಗೊತ್ತಿರೋದಿಲ್ಲ. ಅದು ಪೊಲೀಸ್ ಕೇಸ್ ಬುಕ್ ಆಗುತ್ತೆ. ಮತ್ತು ಅದನ್ನು ವಿಚಾರಿಸೋಕ್ಕೆ ಪಲೂನ್ ಅನ್ನೋ ವ್ಯಕ್ತಿ ಬರ್ತಾರೆ. ಪಲೂನ್ಗೆ ಆ ಕೇಸ್ ಬಗ್ಗೆ ವಿಚಾರಣೆಯನ್ನು ಮಾಡ್ತಿರ್ತಾರೆ. ಮತ್ತು ಅದರಲ್ಲಿ ಸುಮಾರು ಮಾಹಿತಿಗಳು ಕೂಡ ಸಿಗ್ತವೆ. ಮತ್ತು ಅವರ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಬೇರೆ ಬೇರೆ ಒಂದು ಇದನ್ನು ನೋಡ್ತಿರೋ ಸಮಯದಲ್ಲಿ ಯಾರೋ ಒಂದು ನಿಜವಾದ ಸ್ಟೋರಿಯನ್ನು ಬರೆದಿರೋ ಕಾರಣದಿಂದ ಅವರನ್ನು ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿಸ್ತಾರೆ. ಹಾಗೆಯೇ ಒಂದು ಸಿನಿಮಾ ಸ್ಕ್ರಿಪ್ಟ್ಗೋಸ್ಕರ ಈ ರೀತಿ ಮಾಡಿದ್ದಾರೆ, ಟ್ರೂ ಸ್ಟೋರಿನ ಸಿನಿಮಾಗೆ ಹಾಕ್ತಾರೆ ಅಂಥೇಳಿ ಆ ವ್ಯಕ್ತಿ ಆ ಡೈರೆಕ್ಟರನ್ನೇ, ಸ್ಕ್ರಿಪ್ಟ್ ಬರೆದವರನ್ನೇ ಕೊಲೆಯನ್ನು ಮಾಡಿರ್ತಾರೆ. ಮತ್ತು ಒಪ್ಕೋತಾನೆ. ಹಾಗೆ ಅವನಿಗೆ ಜೈಲಿಗೆ ಶಿಕ್ಷೆ ಕೂಡ ಆಗುತ್ತೆ. ಸ್ಟೋರಿ ರಿವ್ಯೂ ನಿಮಗೆ ಇಷ್ಟವಾದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.